Hello guys, welcome back to my channel, Sheshu Creek Vlogs. ಕರಾಚಿ ಏರ್ಪೋರ್ಟ್ಗೆ ಪಾಕಿಸ್ತಾನ್ಗೆ ಟಿಕೆಟ್ ಬುಕ್ ಆಗಿರ್ತದೆ. ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟೆ ನಮ್ಮ ಟೀಮ್ ಇಂಡಿಯಾ ಆಡ್ಸ್ ಆಫ್ ಹೇಳಲೇಬೇಕು. ಬ್ರಿಲಿಯಂಟ್ ಅಂದ್ರೆ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಇನ್ನೇನ್ ಸೋತಾಯ್ತು ಅನ್ನೋ ಸಿಚುವೇಶನ್ ಇಲ್ಲ, ನಾವು ಸೋತಿಲ್ಲ, ನಾವು ಗೆಲ್ತೀವಿ ಅಂತ ಪ್ರೂವ್ ಮಾಡಿ ತೋರಿಸಿದ್ದಾರೆ. ನಿಜ ಆಡ್ಸ್ ಆಫ್ ಹೇಳಲೇಬೇಕು ಅವ್ರ ಬೌಲರ್ಸ್ಗೆ. ಸೊ ನಾನು ಈ ಮ್ಯಾಚ್ ಅಲ್ಲಿ 3 ಪಾಯಿಂಟ್ಸ್ ಹೈಲೈಟ್ ಮಾಡ್ತೇನೆ. ನಂಬರ್ 1 ಏನಪ್ಪಾ ಅಂದ್ರೆ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಅವರಿಬ್ರು ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ ಮ್ಯಾಚ್ ವಿನ್ ಆಗೋ ಕ್ಯಾಪಬಿಲಿಟಿ ಇಂಡಿಯಾಗಿದೆ ಅಂತ ಹೇಳಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸೊ ನನ್ನ ಪ್ರಕಾರ ಅಂತೂ ಮೇ ಬಿ ಇಂಪಾರ್ಟೆಂಟ್ ಮ್ಯಾಚಸ್ ಅಲ್ಲಿ ಅವರಿಬ್ರು ಪರ್ಫಾರ್ಮೆನ್ಸ್ ಕೊಡ್ತಿರೋ ಮ್ಯಾಚಸ್ ನಾವು ವಿನ್ ಆಗಿಲ್ಲ. ಸೊ ಅವರಿಬ್ರು ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ ಅಂದ್ರೂ ಮ್ಯಾಚ್ ವಿನ್ ಆಗ್ಬೋದು ಅಂತ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸೊ ಇದು ಇವಾಗ ಇಂಪಾರ್ಟೆಂಟ್ ಆಗದೆ ಇದ್ರು ಫ್ಯೂಚರ್ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ರೋಹಿತ್ ಕೊಹ್ಲಿ ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ ಅಂದ್ರೆ ಇಂಡಿಯಾ ಆ ಕ್ಯಾಪಬಿಲಿಟಿ ಇದೆ ವಿನ್ ಆಗಕ್ಕೆ, ವಿನ್ ಆಗಿ ತೋರಿಸ್ತೀವಿ ಅಂತ ಪ್ರೂವ್ ಮಾಡಿ ತೋರಿಸಿದ್ದಾರೆ. ನೆಕ್ಸ್ಟ್ ರಿಷಬ್ ಪಂತ್ ಬಗ್ಗೆ ರಿಷಬ್ ಪಂತ್ಗೆ ಈ ತರ ಪ್ರೆಸರ್ ಮ್ಯಾಚ್ ಇದ್ರು ಬೇರೆ ಬ್ಯಾಟ್ಸ್ಮನ್ಗಳೆಲ್ಲ ಔಟ್ ಆಗ್ತಿದ್ರು, ಅವ್ರಿಗೆ ಕ್ಯಾಚ್ ಡ್ರಾಪ್ ಆಗ್ತಾ ಇದ್ರು. ಮೇ ಬಿ 3 ಕ್ಯಾಚಸ್ ಡ್ರಾಪ್ ಆಯ್ತು, 3 ಕ್ಯಾಚಸ್ ಡ್ರಾಪ್ ಆಗಿದ್ರು. ಆ ಪ್ರೆಸರ್ ಇಲ್ದಿರೋ ಸೇಮ್ ಶಾಟ್ಸ್ ಟ್ರೈ ಮಾಡ್ತಾ ಇದ್ರಲ್ಲ, ನಿಜ ಸೂಪರ್ ಮ್ಯಾನ್ಗೆ ಸಾಧ್ಯ, ಬೇರೆ 100% ಯಾರಿಗೂ ಸಾಧ್ಯ ಇಲ್ಲ. ಯಾರಾದ್ರೂ ಪ್ರೆಸರ್ ಮ್ಯಾಚ್ ಒಂದ್ ಕ್ಯಾಚ್ ಡ್ರಾಪ್ ಆದ್ರೆ ಸೇಫ್ ಆಗಿ ಕಟ್ಕೊಂಡ್ಬಿಟ್ಟು ನೋಡ್ತಾರೆ, ಮತ್ತೆ ಹೊಡೆಯೋನ್ ಬಿಡಪ್ಪ ಯಾಕಪ್ಪ ರಿಸ್ಕ್ ತಗೊಳ್ಳೋದು ಬೇರೆ ಅಂದ್ರು. ಬಟ್ ಆ ರಿವರ್ಸ್ ಸ್ವೀಪ್ ಆಗಿರ್ಬೋದು, ಮೊಳ್ಕೊಂಡು ಹೊಡಿತಾರೆ ಆ ಶಾಟ್ಸ್ ಆಗಿರ್ಬೋದು, ಆ ರ್ಯಾಮ್ ಶಾಟ್ಸ್ ಆಗಿರ್ಬೋದು, ಸ್ಟಾಪ್ ಮಾಡ್ತಾನೆ ಇಲ್ಲ. ನೀವು ಕ್ಯಾಚ್ ಡ್ರಾಪ್ ಆಯ್ತಾ, ಓಕೆ ನೋ ಪ್ರಾಬ್ಲಮ್, ನಾನು ಆಡೋದೇ ಹಿಂಗೆ ಪ್ರೂವ್ ಮಾಡಿ ತೋರಿಸಿ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಅಂತ 40+ ರನ್ಸ್, ಅದು ಇನ್ಕ್ರೆಡಿಬಲ್ ಇನ್ನಿಂಗ್ಸ್ ಅಂತಾನೆ ಹೇಳ್ಬೋದು. ಈ ಪಿಚ್ಚಲ್ಲಿ 40+ ರನ್ ಅಂದ್ರೆ ಅದು ಬ್ರಿಲಿಯಂಟ್, ಅದು ಸೂಪರ್ ಮ್ಯಾನ್ ರಿಷಬ್ ಪಂತ್ಗೆ ಸಾಧ್ಯ ಅಂತ ಹೇಳ್ಬೋದು. ನೆಕ್ಸ್ಟ್ ವೈ ಕಾಲ್ಡ್ ಹಿಮ್ ಬೂಮ್ ಬೂಮ್, ಬ್ರಿಲಿಯಂಟ್ ಬೌಲಿಂಗ್. ಏನ್ ಗುರು ಬೌಲಿಂಗ್ ಆ ರೇಂಜ್ ಮಾಡ್ತಾ ಇದ್ದಾನೆ, ಎಕ್ಸ್ಟ್ರಾರ್ಡಿನರಿ ಬೌಲಿಂಗ್ ಅಷ್ಟೇ. ಏನು ಆ ಸ್ಪೆಲ್ ಏನು, 14 ರನ್ ಏನು, 4 ಓವರ್ಗೆ ಏನು, 3 ವಿಕೆಟ್ ಏನು, ಎಂತ ಬ್ರಿಲಿಯಂಟ್ ಬೌಲಿಂಗ್, ಎಲ್ಲ ಇನ್ಕ್ರೆಡಿಬಲ್ ಬೌಲಿಂಗ್ ಅಂತಾನೆ ಹೇಳ್ಬೋದು. ವೈ ಕಾಲ್ಡ್ ಹಿಮ್ ಬೂಮ್ ಬೂಮ್, ಯಾಕೆ ಇಂಪಾರ್ಟೆಂಟ್ ಬೌಲರ್, ಯಾಕೆ ನಂಬರ್ 1 ಬೌಲರ್ ಇಂಡಿಯಾ ಅಲ್ಲಿ ಅನ್ನೋದು ಪದೇ ಪ್ರೂವ್ ಮಾಡಿ ತೋರಿಸ್ತಾ ಇದಾರೆ. ಸೊ ಅದರಿಂದ ಟೀಮ್ ಇಂಡಿಯಾ ಗೆಲ್ಲಕ್ ಸಾಧ್ಯ ಆಗಿದೆ ಅಂದ್ರೆ ಅದು ಅವರ ಬೌಲರ್ಸ್. ಬುಮ್ರಾ ಮೋಸ್ಟ್ ಇಂಪಾರ್ಟೆಂಟ್ ಒಪ್ಕೊಳ್ಳೋಣ, ಬಟ್ ಅವ್ರ ಬೌಲರ್ಸ್ ಅದೇ ರೀತಿ ಬೌಲಿಂಗ್ ಮಾಡಿದ್ರು. ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಹರ್ಷದೀಪ್ ಸಿಂಗ್ ಆಗಿರ್ಬೋದು, ಮತ್ತೆ ಹಂಗೆ ಮೊಹಮ್ಮದ್ ಸಿರಾಜ್ ಅಷ್ಟೇ ಸಖತ್ ಬ್ರಿಲಿಯಂಟ್ ವಿಕೆಟ್ ಬೀಳ್ದೇ ಇರ್ಬೋದು, ಸಖತ್ತಾಗಿ ಬೌಲಿಂಗ್ ಮಾಡಿರುತ್ತಾನೆ ಹೇಳ್ಬೋದು. ಜಡೇಜಾ, ಅಕ್ಷರ್ ಪಟೇಲ್ ಎಲ್ಲರೂ. ಸೊ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂತೂ 19 ಇಫ್ತಿಕರ್ ಲಾಸ್ಟ್ ಬಾಲ್ ಔಟ್ ಆಗಿದ್ದಂತಾನೆ ಹೇಳ್ಬೋದು. ಇನ್ ಕೇಸ್ ಇದ್ದಿದ್ರು ಕಷ್ಟ ಆಗ್ತಾ ಇತ್ತು, ಬಟ್ ಅವ್ರು ಯಾವಾಗ ಔಟ್ ಆದ್ರೂ ಮ್ಯಾಚ್ ಒಂದ್ ಸೈಡ್ ಆಗೋಯ್ತಾನೆ ಹೇಳ್ಬೋದು. ಬಟ್ ಬ್ರಿಲಿಯಂಟ್ ಬೌಲಿಂಗು, ಬ್ರಿಲಿಯಂಟ್ ಫೀಲ್ಡಿಂಗ್ ಬಗ್ಗೆ ಹೇಳ್ಬೋದು. ರಿಷಬ್ ಪಂತ್ ಎಂತೆಂತ ಕ್ಯಾಚಸ್ ಇಡ್ರು, ಹರ್ಷದೀಪ್ ಸಿಂಗ್ ಅದು ಫ್ಲಂಬಲ್ ಆಗ್ತಾ ಇತ್ತು, ಸೂರ್ಯಕುಮಾರ್ ಯಾದವ್ ಅಂತ ಸಿಚುವೇಶನ್ ಅಲ್ಲೂ ಕ್ಯಾಚ್ ಡ್ರಾಪ್ ಮಾಡಿಲ್ಲ ಅನ್ನೋ ಬ್ರಿಲಿಯಂಟ್ ಅಂತ ಹೇಳ್ಬೋದು. ಮತ್ತೆ ರಿಷಬ್ ಪಂತ್ ಅಷ್ಟೇ ಎಂತೆಂತ ಕ್ಯಾಚಸ್ ಇಟ್ರು. ಇಮಾದ್ ಅಜೀಮ್ದು ಅದು ಡೌನ್ ದಿ ಲೆಗ್ 4 ಆಗ್ತಾ ಇತ್ತು ಅಂದ್ರೆ ಸ್ಟಾಪ್ 4 ರನ್ ಸ್ಟಾಪ್ ಮಾಡಿದ್ದೆ ಅಲ್ಲದೆ ಇಮಾದ್ ಅಜೀಮ್ ಔಟ್ ಮಾಡಿಸಿ. ಇಮಾದ್ ಅಜೀಮ್ ಒಳ್ಳೆ ಹಿಟ್ಟರ್ ಬೇರೆ, ಅವ್ರು ಕ್ಲಿಯರ್ ಮಾಡೋ ಕ್ಯಾಪಬಿಲಿಟಿ ಇದೆ. ಸೊ ಇಮಾದ್ ಅಜೀಮ್ ಬ್ರಿಲಿಯಂಟ್ ಕ್ಯಾಚ್ ಅಂತಾನೆ ಹೇಳ್ಬೋದು. ರಿಷಬ್ ಪಂತ್ ಟೋಟಲಿ ಹೇಳ್ತಾ ಇದ್ದಾನೆ, ಬ್ರಿಲಿಯಂಟ್ ಅಂದ್ರೆ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಸೊ ಈ ತರ ಮ್ಯಾಚಸ್ ನಾವು ಗೆಲ್ಲೋದು ಲೀಗ್ ಮ್ಯಾಚಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಟೈಮ್ 2022 T20 ವರ್ಲ್ಡ್ ಕಪ್ ಅಲ್ಲಿ ಯಾವ ರೀತಿ ಇನ್ನೇನ್ ಸೋತಾಯ್ತು ಅನ್ನೋ ಸಿಚುವೇಶನ್ ವಿರಾಟ್ ಕೊಹ್ಲಿ ಗೆಲ್ಸ್ಕೊಟ್ರು. ಸೊ ಈ ಮ್ಯಾಚ್ ಅಲ್ಲಂತೂ ಜಸ್ಪ್ರೀತ್ ಬುಮ್ರಾ ಗೆಲ್ಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಪಾಕಿಸ್ತಾನ ಅಂತೂ ಕರಾಚಿ ಏರ್ಪೋರ್ಟ್ಗೆ ಟಿಕೆಟ್ ಬುಕ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಇನ್ನು ಅವ್ರು ಇಲ್ಲಿಂದ ಕಮ್ ಬ್ಯಾಕ್ ಮಾಡೋದು ತುಂಬಾ ಕಷ್ಟ ಇದೆ ಪಾಕಿಸ್ತಾನ, ಯಾಕಂದ್ರೆ US ಸಕ್ಕರೆ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಕೊಟ್ಕೊಂಡ್ ಮಾಡ್ತಾರೆ. ಅವ್ರಿಗೆ ಒಂದು ಮ್ಯಾಚ್ ಗೆದ್ರು ಸೂಪರ್ 8 ಕ್ವಾಲಿಫೈ ಆಗ್ಬಿಡ್ತಾರೆ, ಪಾಕಿಸ್ತಾನ ಮನೆ ಕೊಟ್ಟೋಗ್ತಾರೆ. ಅದಕ್ಕೆ ಹೇಳಿದ್ದು ಪಾಕಿಸ್ತಾನ ಕರಾಚಿ ಏರ್ಪೋರ್ಟ್ಗೆ ಟಿಕೆಟ್ ಬುಕ್ ಆಯ್ತು ಅಂತ. ನಂಗೊಂದು ಡೌಟ್ ಇಲ್ಲಿ ಏನಪ್ಪಾ ಅಂದ್ರೆ, ಅವ್ರು ಬೇರೆ ಟೈಮ್ಗಳ ಮೇಲೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಗೊತ್ತಿಲ್ಲ, ಬಟ್ ಇಂಡಿಯಾದ್ರೆ ಏನ್ ರೊಚ್ಚಿಗೆ ಗೆದ್ಬಿಟ್ಟು ಫುಲ್ ಟೀಮ್ ಎಫರ್ಟ್ ಹಾಕ್ಬಿಡ್ತಾರೆ, ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಟೀಮ್ ಇಂಡಿಯಾ ಗೆಲ್ಲಕ್ಕೆ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ ಅದಂತ ಗೊತ್ತಿಲ್ಲ, ಬಟ್ ಅದು ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಅನ್ನ ಟೀಮ್ ಇಂಡಿಯಾ ಗೆದ್ದಿರ ಅದೇ ಖುಷಿ. ಸೊ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಯ್ತು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಇಟ್ಕೊಳ್ಳಿ, ಅವಾಗ ನಾನು ಮಾಡಿ ನೋಟಿಫಿಕೇಶನ್ ಬರುತ್ತೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬಾಯ್ ಜೈ ಹಿಂದ್.